ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳಿಯು ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ. ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣೆ ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ರಪ್ಪ ಜಾಲಿ ಮಾಡು ಲೈಫಲ್ಲಿ, ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಅಯ್ಯೋ ನಿನ್ನ ಟೈಮ್ ಇದೆಯಲ್ಲಪ್ಪ, ಇನ್ನು 3:50 ಆಗಿದೆ ಅಲ್ಲ. ಅವಳು ಹೇಳಿದ್ದು 4:30ಗೆ ಬರೋದಕ್ಕೆ. ಈ ಪ್ರೀತಿ ಮಾಡೋ ಹುಡುಗರು ಯಾಕೆ ಆ ಥರ ಆಡ್ತಾರೆ ಅಂತ ನನಗೆ ಇವಾಗ ಅರ್ಥ ಆಯಿತು. 4:15ಗೆ ಬರೋಕ್ಕೆ ಹೇಳಿದ್ರೆ ಇನ್ನು 3:45ಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಟೈಮ್ ಬೇಗ ಆಗಪ್ಪ ಪ್ಲೀಸ್. ನನ್ನ ಹುಡುಗಿ ಬೇಗ ಬರೋ ಥರ ಮಾಡು. ನಾನು ಅವಳ ಜೊತೆ ಏನೇನೋ ಮಾತಾಡಬೇಕು ಅಂತ ಪ್ಲ್ಯಾನಲ್ಲಿ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಲವ್ ಮಾಡಬೇಕಾದ್ರೆ ನಾನೇ ಬೈತಾ ಇದ್ದೆ, ಅಯ್ಯೋ ಕೆರಿಯರ್ ಬಗ್ಗೆ ತಲೆ ಕೆಡಿಸ್ಕೊಳ್ರೋ ಏನರೋ ಇದೆಲ್ಲ ಅಂತ. ಆದರೆ ಅವರು ಆ ಥರ ಆಡ್ತಿದ್ದು ಏನಕ್ಕೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಇನ್ನು 4:15 ಆಗಿದೆ ಅಷ್ಟೇ. ಇನ್ನು 15 ಮಿನಿಟ್ಸ್ ಕಾಯ್ಬೇಕಲ್ಲಪ್ಪ. ನನಗೆ ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಕಳೆದಂಗೆ ಆಗ್ತಾ ಇದೆ. ಪ್ಲೀಸ್ ನಿಧಿ ಅವರೇ, ನೀವಾದರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಬೇಗ ಬರಬಾರ್ದಾ? ನಿಧಿ ಅಕ್ಕ, ಬನ್ನಿ ಅಕ್ಕ, ಬನ್ನಿ ಕುತ್ಕೊಳ್ಳಿ. ಇದೇನಿದು ಇಷ್ಟೊಂದು ರೆಡಿಯಾಗಿದೆಯಾ? ಎಲ್ಲ ಹೊರಗಡೆ ಹೊರಟಿದೆಯಾ ಅಂತ ಅನ್ಸುತ್ತೆ. ಹಾಂ ಹೌದು ಅಕ್ಕ, ಅದೇ ನೀವು ಹೇಳಿದ್ರಲ್ಲ ಒಂದ್ಸರಿ ಮಾತಾಡು ಮೀಟ್ ಮಾಡಿ ಅಂತ, ಅದಕ್ಕೆ ಇವತ್ತು ಮೀಟ್ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ರೆಡಿ ಆಗ್ತಾ ಇದ್ದೆ ಅಕ್ಕ. ಈ ಡ್ರೆಸ್ ಓಕೆ ಅಲ್ವಾ? ಹಾಂ, ಡ್ರೆಸ್ ಏನೋ ಚೆನ್ನಾಗಿದೆ, ನೀನು ಚೆನ್ನಾಗೇ ಕಾಣಿಸ್ತಾ ಇದೆಯಾ. ಬಟ್ ಮೊದಲನೇ ಸರಿ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೆಯಾ, ಚೂಡಿದಾರೋ ಅಥವಾ ಏನಾದರೂ ಸ್ಯಾರಿನೋ ಹಾಕ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಅಯ್ಯೋ ಅಕ್ಕ, ನೀವಿನ್ನ ಯಾವ ಕಾಲದಲ್ಲಿದ್ದೀರಾ? ಚೂಡಿದಾರ ಸ್ಯಾರಿ ಎಲ್ಲ ಇವಾಗ ಹಾಕ್ಕೊಳ್ಳಲ್ಲ ಬಿಡಿ. ಎಲ್ಲರೂ ಈ ಥರ ಮಾಡರ್ನ್ ಡ್ರೆಸ್ಸೇ ಹಾಕ್ಕೊಳ್ಳೋದು. ನಾನಾಗಿರೋದಕ್ಕೆ ಪ್ಯಾಂಟ್ ಶರ್ಟ್ ಆದರೂ ಹಾಕ್ಕೊಂಡಿದ್ದೀನಿ. ಇನ್ನು ಕೆಲವ್ರು ನೋಡಬೇಕು ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಇರಲಿ ಬಿಡಿ ಅಕ್ಕ, ಇದೇ ಚೆನ್ನಾಗಿದೆ ಅಲ್ವಾ? ಅಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀರಾ? ನೀನು ಹೇಳೋದು ಸರಿನೇ. ಕಾಲಕ್ಕೆ ತಕ್ಕನಾಗ ನಾವು ಇರಬೇಕು. ಸರಿ ಆಯಿತು ಬಿಡು, ಏನು ತೊಂದರೆ ಇಲ್ಲ. ನಾನು ಅದೇ ಮೊದಲನೇ ಸರಿ ನೋಡೋಕೆ ಹೋಗ್ತಿರೋದಲ್ವಾ, ಮದುವೆ ಆಗೋ ಹುಡುಗ ಅಲ್ವಾ, ಅದಕ್ಕೆ ಆ ಥರ ಅಂದೆ. ಪರವಾಗಿಲ್ಲ ಬಿಡು. ಇವಾಗ ಮದುವೆಗಿಂತ ಮುಂಚೆ ನೀವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಡೆಯುತ್ತೆ ಬಿಡು. ಸರಿ ಅಕ್ಕ, ಆಗಿದ್ರೆ ನಾನು ಹೋಗಿ ಮೀಟ್ ಮಾಡ್ಕೊಂಬರ್ತೀನಿ. ಅಂದಾಗೆ ಅಕ್ಕ, ನೀವು ಏನಕ್ಕೆ ಬಂದಿದ್ದು? ಅಲ್ಲ, ನೀವು ಬಂದಿರೋ ವಿಷಯ ಕೇಳಿದ್ರೆ ಬರೀ ನಂದೇ ಮಾತಾಡ್ತಾ ಇದ್ದೀನಿ ನಾನು. ಅಯ್ಯೋ ಬಿಡೆ, ನಂದು ಏನಿರುತ್ತೆ ಹೇಳು, ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನನಗೂ ಡೈಲಿ ಕೆಲ್ಸಕ್ಕೆ ಹೋಗಿ ಹೋಗಿ ಅಭ್ಯಾಸ ಆಗಿಬಿಟ್ಟು ಇವತ್ತು ಮನೇಲಿರೋದಕ್ಕೆ ಏನೋ ಒಂಥರ ಫೀಲಿಂಗು, ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇದೆ. ಅದಕ್ಕೆ ನಿನ್ನ ಜೊತೆ ಆದರೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಬೇರೆ ಏನಾದರೂ ನೋಡ್ಕೋತೀನಿ ಬಿಡು, ಮೊಬೈಲಲ್ಲೇ ವೀಡಿಯೋಸ್ ಏನಾದರೂ ನೋಡ್ತೀನಿ, ಟೈಮ್ ಪಾಸ್ ಆಗುತ್ತೆ. ಸರಿ, ಹಾಗಿದ್ರೆ ನೀನು ಹೋಗ್ಬಿಟ್ಪಾ. ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದೀಯಾ? ಅಯ್ಯೋ ಇಲ್ಲ ಅಕ್ಕ, ನೀವು ಹೇಳಿಬಿಡ್ಬೇಡಿ. ಆಮೇಲೆ ನೀವು ಯಾರ ಹತ್ರನೂ ಏನು ಹೇಳಕ್ಕೆ ಹೋಗ್ಬೇಡಿ. ನಾನು ಹಾಗೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಹೋಗ್ತಾ ಇದ್ದೀನಿ. ತುಂಬ ದೂರ ಏನು ಹೋಗ್ತಾ ಇಲ್ಲ ಅಕ್ಕ, ಇಲ್ಲೇ ಪಕ್ಕದ ರೋಡಿಂದ ಆ ಕಡೆ ಸ್ವಲ್ಪ ಕೊನೆಯಲ್ಲಿದೆಯಲ್ಲ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಅಲ್ಲಿಗೆ ಬರೋದ್ರಿಂದ ಏನು ದೂರ ಏನಾಗಲ್ಲ, ಬೇಗ ಬಂದುಬಿಡ್ತೀನಿ. ಹೌದಾ? ಅಲ್ಲ ನಿಧಿ, ಈಗ ನಿಮ್ಮ ಅಪ್ಪ ಅಮ್ಮನೇ ನೋಡಿರೋ ಹುಡುಗ ತಾನೇ ಈ ಥರ ಮೀಟ್ ಮಾಡೋದಕ್ಕೆ ಹೇಳಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟೆ ಹೋಗ್ಬೋದಿತ್ತಲ್ಲ. ಅಯ್ಯೋ ಅಕ್ಕ, ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನನ್ನ ಪರಿಸ್ಥಿತಿ ಬೇರೆಯೇ ಇದೆ. ಈಗ ನಾನು ಇರೋ ವಿಚಾರನ ಹೇಳಿದ ಮೇಲೆ ಅವರು ಅದನ್ನು ಯಾವ ರೀತಿ ತಗೋತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈಗಲೇ ನೆನೆ ಅಪ್ಪ ಅಮ್ಮನ ಹತ್ರ ಎಲ್ಲ ಅವ್ರ ಜೊತೆ ಓಡಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ರೆ ನಾನು ಈಗ ಮದುವೆಗೆ ಒಪ್ಕೊಂಡೇ ಬಿಟ್ಟಿದ್ದೀನಿ ಅನ್ನೋ ಥರ ಆಗಿಬಿಡುತ್ತೆ. ಆಮೇಲೆ ಸುಮ್ಮನೆ ಅವರು ಏನೇನೋ ಅಂದ್ಕೊಳ್ಳೋದು, ಅದಾಗದೆ ಹೋಗೋದು, ಇದೆಲ್ಲ ಯಾಕೆ ಬೇಕು ಹೇಳಿ? ಫಸ್ಟ್ ನಾನು ಹೋಗಿ ಮಾತಾಡ್ತೀನಿ. ಅದಾದಮೇಲೆ ಅವರು ನಾನು ಹೇಳೋ ವಿಚಾರನ ಕೇಳಿ ನನ್ನ ಒಪ್ಕೊಂಡ್ರೆ ಆಮೇಲೆ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ. ಸರಿನಮ್ಮ, ಆಯ್ತಾಗಾದ್ರೆ ಹುಷಾರು. ಸರಿಯಾಕ, ಆಯಿತು, ಬರ್ತೀನಿ. ಮೋಸ್ಟ್ಲಿ ಅವ್ರು ಆಲ್ರೆಡಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಹೌದಾ? ಹ್ಞೂ ಅಕ್ಕ, ಆಗಲೇ 3:30ನಲ್ಲೇ ಆನ್ ದಿ ವೇ ಬರ್ತಾ ಇದ್ದೀನಿ, ಬೇಗ ಬಂದ್ಬಿಡು ಅಂತ ಮೆಸೇಜ್ ಮಾಡಿದರು. ಮೋಸ್ಟ್ಲಿ ರೀಚ್ ಆಗಿರ್ತಾರೆ.
ಸರಿ ಅಕ್ಕ, ನಾನು ಬರ್ತೀನಿ. ಸರಿ ಆಯಿತು. ಹಾಂ ಅಕ್ಕ, ಬಂದಮೇಲೆ ಅಲ್ಲಿ ಏನಾಯಿತು ಅನ್ನೋದು ಪೂರ್ತಿ ವಿಚಾರ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಸರಿ ಆಯಿತು. ಅಯ್ಯೋ ಏನಪ್ಪ ಇದು, ಇವ್ರು ಇನ್ನೂ ಬರಲೇ ಇಲ್ವಲ್ಲ. ಓ ಗಾಡ್, ನಿನ್ಗಾದ್ರೂ ನನ್ನ ಮೇಲೆ ಕರುಣೆ ಬರಬಾರ್ದಾ? ಅವ್ರನ್ನ ಬೇಗ ಬರೋದಕ್ಕೆ ನೀನಾದ್ರೂ ಬುದ್ಧಿ ಹಾಕ್ಬೇಕು ತಾನೆ ಅವ್ರಿಗೆ. ನೋಡು, ಅವ್ರಿಗೋಸ್ಕರ ತಂದಿರೋ ರೆಡ್ ರೋಸ್ ಎಲ್ಲ ಬಾಡ್ತಾ ಇದೆ ಬಿಸಿಲಿಗೆ. ಬೇಗ ಬನ್ನಿ ನಿಧಿಯವರೇ, ನಿಮಗೋಸ್ಕರ ಸ್ಪೆಷಲಾಗಿ ಮಾಡಿಸಿರೋ ರೆಡ್ ರೋಸ್ನ ನಾನು ನಿಮಗೆ ಕೊಡಬೇಕು. ಕೊಟ್ಟು ನನ್ನ ಮನಸ್ಸಲ್ಲಿರೋ ವಿಚಾರ ಎಲ್ಲ ನಿಮ್ಮ ಹತ್ರ ಹೇಳಬೇಕು. ನನ್ನ ಮನಸ್ಸು ತುಡಿತಾ ಇದೆ ನಿಮಗೋಸ್ಕರ. ಓ, ಚಂದು ಅವರು ಬಂದಿದ್ದಾರೆ. ತುಂಬ ಹೊತ್ತಾಯಿತು ಅನಿಸುತ್ತೆ. ಏನು ಅನ್ಕೊಂಡ್ರೋ ಏನೋ. ಚಂದು ಅವರೇ, ಥ್ಯಾಂಕ್ ಗಾಡ್ ಬಂದ್ರಲ್ಲ. ನನಗಂತೂ ಇಲ್ಲಿ ಕಳೆದಿದ್ದು ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಅನ್ನಿಸ್ತಾ ಇತ್ತು ನೋಡಿ. ಓ ಸಾರಿ ಚಂದು ಅವರೇ, ಲೇಟ್ ಆಯಿತು ಅನಿಸುತ್ತೆ. ನೀವು ತುಂಬ ಕಾದ್ರಿ ಅಂತ ಅನ್ನಿಸ್ತಾ ಇದೆ. ಚಿಚ್ಚೆ, ನೀವ್ಯಾಕೆ ಸಾರಿ ಕೇಳ್ತೀರಾ? ಅಲ್ಲ, ನೀವು ಹೇಳಿದ ಟೈಮ್ಗಿಂತ ಮೊದಲೇ ಬಂದಿದ್ದು ನನ್ನ ತಪ್ಪಲ್ವಾ? ಆದರೆ ಏನು ಮಾಡಲಿ, ನಿಮಗೋಸ್ಕರ ಕಾದಿದ್ರಲ್ಲೂ ಒಂದು ರೀತಿ ಖುಷಿನೇ ಇತ್ತು ಬಿಡಿ. ಈಗ ನೀವು ನನ್ನ ಜೊತೆ ಮಾತಾಡಬೇಕು ಅಂತ ನನ್ನನ್ನು ಹುಡುಕೊಂಬಂದಿದ್ದೀರಲ್ಲ, ಇದು ಅದಕ್ಕಿಂತ ದೊಡ್ಡ ಖುಷಿ ನನಗೆ. ಎನಿವೇಸ್, ತಗೊಳ್ಳಿ, ಈ ಬೊಕ್ಕೆ ನಿಮಗೋಸ್ಕರನೇ ಮಾಡಿಸಿದ್ದೀನಿ. ಥ್ಯಾಂಕ್ ಯು. ಬೊಕ್ಕೆ ತುಂಬ ಚೆನ್ನಾಗಿದೆ. ಹೌದಾ? ನಿಮಗೋಸ್ಕರ ಸ್ಪೆಷಲಾಗಿ ರೆಡಿ ಮಾಡಿಸಿರೋದು. ಥ್ಯಾಂಕ್ ಯು ಚಂದು. ಅಂದಹಾಗೆ ಚಂದು ಅವರೇ, ನಾನು ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಲೇ ಇಲ್ಲಿವರೆಗೂ ಕರ್ತಿದ್ದು. ಆ ವಿಚಾರನ ನಿಮ್ಮ ಹತ್ರ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕೇನಂತೆ, ನೀವು ಮಾತಾಡ್ತೀರಾ ಅಂದರೆ ನಾನು ಬೇಡ ಅಂತ ಹೇಳ್ತೀನಾ? ಹೇಳಿ, ಅದೇನು ವಿಷಯ? ಅದು ಆ ವಿಷಯ ಕೇಳಿ ನಿಮಗೆ ಹೇಗನ್ಸುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದರೂ ಆ ವಿಷಯನ ಮುಚ್ಚಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ವಿಚಾರನ ನಿಮ್ಮ ಹತ್ರ ಹೇಳಿಬಿಟ್ರೆ ಏನೋ ಒಂಥರ ಸಮಾಧಾನ ನನಗೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದರೆ ಅದು 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 ನಾನು ನಾನು ಒಂದು ಹುಡುಗನ ಇಷ್ಟಪಡ್ತಾ ಇದ್ದೆ. ನಿಧಿಯವರೇ, ಏನು ಹೇಳ್ತಾ ಇದ್ದೀರಾ ನೀವು? ಅಂದರೆ ನೀವು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದೀರಾ? ನಿಮಗೆ ನಾನಂದರೆ ಇಷ್ಟ ಇಲ್ಲ, ಈ ಮದುವೆ ಇಷ್ಟ ಇಲ್ಲ, ಈ ವಿಚಾರ ಹೇಳೋದಕ್ಕೋಸ್ಕರ ನನ್ನನ್ನು ಇಲ್ಲಿ ಬರೋದಕ್ಕೆ ಹೇಳಿದ್ದ ನೀವು? ನನಗೆ ಗೊತ್ತು, ಈ ವಿಚಾರನ ಕೇಳಿ ನಿಮಗೆ ತುಂಬ ಶಾಕ್ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಈ ವಿಚಾರನ ಮುಚ್ಚಿಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿನೇ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಅಲ್ಲ ನಿಧಿಯವರೇ, ಅದು ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ. ಅಂದರೆ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ಥರ. ನಿಮ್ಮನ್ನು ಫೋಟೋದಲ್ಲಿ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗೋಗ್ಬಿಟ್ರಿ. ನಿಮ್ಮ ಮನೆಯಲ್ಲಿ ನೋಡಿದ್ನಲ್ಲ ಮೊದಲನೇ ಸರಿ, ಆಗ ಇನ್ನೂ ಇಷ್ಟ ಆಗೋದ್ರಿ. ಮದುವೆ ಆದರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನಾನು ನಿಮ್ಮನ್ನೇ ಜಪಿಸ್ತಾ ಇದ್ದೀನಿ. ನನಗೆ ಅವತ್ತಿಂದನೂ ನಿಮ್ಮ ಮೇಲೆ ಎಷ್ಟು ಲವ್ ಇದೆ ಗೊತ್ತಾ? ನಾನು ಇದುವರೆಗೂ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ ನಿಧಿಯವರೇ. ಮೊದಲನೇ ಸರಿ ಹುಟ್ಟಿದ ಪ್ರೀತಿ ನಿಮ್ಮ ಮೇಲೆ. ಅದನ್ನು ನಾನು ಕೊನೆವರೆಗೂ ಕಾಪಾಡ್ಕೋಬೇಕು ಅಂತ ಎಷ್ಟೊಂದು ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ. ನನಗೆ ಗೊತ್ತು, ಆದರೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋ ವಿಚಾರನೇ ಬೇರೆ. ಅಲ್ಲ, ನನಗೆ ಗೊತ್ತಾಯಿತು ಬಿಡಿ. ಅಂದರೆ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂತ ತಾನೆ? ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಅವ್ರ ಜೊತೆನೇ ಮದುವೆ ಮಾಡ್ಕೊಳ್ಳಿ. ನಮ್ಮನ್ನು ಇಷ್ಟಪಡೋರ ಜೊತೆ ಇದ್ರೇ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾವಿಷ್ಟಪಡೋರು ಇಲ್ಲ, ನಾವು ಇಷ್ಟಪಡೋದು ಅವ್ರಿಗಿಷ್ಟ ಇಲ್ಲದಿರೋದು ಅದು ಅಷ್ಟು ಚೆನ್ನಾಗಿರಲ್ಲ. ಸರಿ ನಿಧಿಯವರೇ, ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂತಂದರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಚಂದು ಅವರೇ, ಅಲ್ಲ, ನಿಮಗೆ ವಿಚಾರ ಕೇಳಿ ಬೇಜಾರಾಯಿತು ಅಂತ ನನಗೆ ಗೊತ್ತು. ಆದರೂ ನಾನೊಂದು ವಿಚಾರ ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಬಂದಿದ್ದೀನಿ. ಅದು ನೀವು ನನ್ನ ತಪ್ಪು ತಿಳ್ಕೊಬೇಡಿ. ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೆ ನಿಜ. ಆದರೆ ಅವನು ನನ್ನನ್ನು ಇಷ್ಟಪಟ್ಟಿರ್ಬೇಕಲ್ವಾ? ಅವನು ನನ್ನ ದುಡ್ಡು, ನನ್ನ ಆಸ್ತಿ ನೋಡಿ ಅಷ್ಟೇ ಅವನು ನನ್ನನ್ನು ಇಷ್ಟಪಟ್ಟಿದ್ದು. ಅವನಿಗೆ ನಾನು ಬೇಕಾಗಿಲ್ಲ, ನನ್ನ ಹತ್ರ ಇರೋ ದುಡ್ಡು ಬೇಕಷ್ಟೆ. ನೋಡಿ, ಈಗ ನಾನು ನನ್ನ ಮನಸ್ಸಿಂದ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟಪಟ್ಟಿದ್ದು ಹೌದು, ಆದರೆ ಇವತ್ತು ಅವನು ನನ್ನ ಮನಸ್ಸಲ್ಲಿಲ್ಲ. ಅದಕ್ಕೆ ಆ ವಿಚಾರನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದು. ರೀ ನಿಧಿಯವರೇ, ಏನ್ರಿ ನನ್ನ ಹಾರ್ಟ್ ಬೀಟ್ನೇ ನಿಲ್ಲಿಸೋ ಥರ ಮಾತಾಡ್ತಿರಲ್ರಿ? ಅಲ್ಲ, ಮೊದಲೇ ಹೇಳಬೇಕು ತಾನೆ. ನಿಜವಾಗ್ಲೂ ನನಗೆ ಏನಪ್ಪ ಇದು ಈ ಥರ ಆಗೋಯ್ತಲ್ಲ ಅಂತ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಗೊತ್ತಾ? ಅಲ್ಲ, ಅದು ಏನು ವಿಷಯ ಪೂರ್ತಿ ಹೇಳಿ. ಅದು ನನಗೆ ನಮ್ಮ ಅಕ್ಕ ಒಬ್ರು ಇದ್ದಾರೆ. ಆ ಅಕ್ಕ ಅಂದರೆ ಅತ್ತೆ ಮಗಳು. ಅವರು ನನಗೆಲ್ಲ ತಿಳಿಸಿ ಹೇಳಿದ್ರು ನಿಜವಾದ ಪ್ರೀತಿ ಯಾವುದು, ಅದು ದುಡ್ಡಿಗೋಸ್ಕರ ನನ್ನ ಹಿಂದೆ ಬಿದ್ದವರು ಯಾವ ಥರ ಇರ್ತಾರೆ, ನಾನು ಯಾರ ಜೊತೆ ಇದ್ದರೆ ಸುಖವಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅನ್ನೋದನ್ನು ಅರ್ಥ ಮಾಡಿಸಿದ್ರು. ಹಾಗಾಗಿ ನಾನು ಇವಾಗಲೇ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ವಲ್ಪ ದಿನ ನಾವಿಬ್ರೂ ಜೊತೆಯಲ್ಲಿ ಇರೋಣ, ಮಾತಾಡೋಣ. ಜೊತೆಲಿರೋದು ಅಂತಂದರೆ ಟಚ್ಚಲ್ಲಿರೋಣ.
ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ. ಅದೆಲ್ಲ ಆಗಿ ಒಬ್ರಿಗೊಬ್ರು ಇಷ್ಟ ಆದರೆ ಮಾತ್ರ ಮದುವೆ ಮಾಡ್ಕೊಳ್ಳೋಣ. ಸರಿ ಆಯಿತು. ನೋಡಿ, ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮಗೆ ನಾನು ಇಷ್ಟ ಆಗೇ ಆಗ್ತೀನಿ ಅಂತ. ಯಾಕಂದರೆ ನಾನು ನಿಮ್ಮನ್ನು ರಾಣಿ ಥರ ನೋಡ್ಕೋತೀನಿ, ನನ್ನ ಮನಸ್ಸಲ್ಲಿ ಇಟ್ಟು ಪೂಜಿಸ್ತೀನಿ. ಸರಿ ಆಯಿತು. ಅಂದಹಾಗೆ ನಾನು ನಿಮ್ಮನ್ನು ಇಲ್ಲಿ ಮೀಟ್ ಮಾಡಿದ ವಿಚಾರನ ಯಾರ ಹತ್ರನೂ ಹೇಳಬೇಡಿ. ಯಾಕೆ? ಹೇಳಿದ್ರೆ ತಪ್ಪೇನಿದೆ? ನಾನು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಹೇಳ್ಬಿಟ್ಟೆ ಬಂದಿದ್ದೀನಿ, ಇವತ್ತು ನಿಧಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಏನು, ನಿಮ್ಮ ತಂದೆ ತಾಯಿ ಹತ್ರ ಹೇಳಿದ್ರಾ? ಅಲ್ಲ, ಅವ್ರು ಏನಾದರೂ ತಪ್ಪು ತಿಳ್ಕೊಂಡ್ರೆ? ನಮ್ಮ ತಂದೆ ತಾಯಿ ಆ ಥರ ಏನೂ ಅಲ್ಲ, ಆ ಥರ ತಪ್ಪು ತಿಳ್ಕೊಳ್ಳೋದು ಇಲ್ಲ. ಇನ್ನೂ ಹೇಳಬೇಕು ಅಂದರೆ ನಮ್ಮ ಅಮ್ಮನೇ ನನಗೆ ಸಜೆಸ್ಟ್ ಮಾಡಿದ್ರು ನಿನಗೆ ಗಿಫ್ಟ್ ತೊಗೊಂಡೋಗು ಅಂತ. ಒಂದು ನಿಮಿಷ ಇರಿ, ನಾನು ಆ ಗಿಫ್ಟ್ನ ತೊಗೊಂಡು ಬರ್ತೀನಿ. ಬನ್ನಿ, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಗಿಫ್ಟಾ? ಸರಿ ಆಯಿತು. ಅಯ್ಯೋ, ನಾನು ಏನೇನೋ ಅನ್ಕೊಂಬಿಟ್ಟಿದ್ದೆ. ಇವರು ನಾನು ಇನ್ನೊಬ್ರನ್ನ ಇಷ್ಟಪಡ್ತಿದ್ದೆ ಅನ್ನೋ ವಿಚಾರ ಕೇಳಿ ದೊಡ್ಡ ರಂಪ ಮಾಡಿ ಅವ್ರನ್ನ ಇಷ್ಟಪಟ್ಟು ನನ್ನನ್ನು ಹೇಗೆ ಮದುವೆ ಆಗ್ತೀಯಾ, ಏನು ನಿಮಗೆ ಪ್ರೀತಿ ಅಂತ ಅಂದರೆ ಆಟ ಆಡೋದು ವಸ್ತು ಥರ ಆಗ್ಬಿಟ್ಟಿದ್ಯಾ, ಇಷ್ಟು ಬೇಗ ಅವನನ್ನು ಮರ್ತುಬಿಟ್ಟಿಯಾ ಅಂತ ಏನೇನೋ ಕ್ವಶನ್ ಮಾಡ್ತಾರೆ ಅಂದ್ಕೊಂಡೆ. ಆದರೆ ಇವ್ರು ನೋಡಿದ್ರೆ ಇಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರಲ್ಲ, ಅಲ್ಲ ಅವ್ರಿಗೇನು ಅನ್ನಿಸ್ಲೇ ಇಲ್ವಾ? ಟ್ಯಾಂಟೆಡಾನ್, ನಿಧಿಯವರೇ ತಗೊಳ್ಳಿ, ಇದು ನಿಮಗೋಸ್ಕರ. ವಾವ್, ಇಷ್ಟು ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸೋ ಮಚ್ ಚಂದು ಅವರೇ. ನಿಮ್ಗೆ ಇಷ್ಟ ಆಯ್ತಲ್ವಾ? ಇದು ನಮ್ಮ ತಾಯಿನೇ ಹೇಳಿದ್ದು, ನೋಡು ಈ ಥರ ಗಿಫ್ಟ್ ಸೆಂಟ್ರಿಗೆ ಹೋಗಿ ಈ ಥರ ಬೊಕ್ಕೆನಲ್ಲಿ ಈ ಥರ ಚಾಕ್ಲೇಟ್ಸು ಟೆಡ್ಡಿ ಬೇರ್ ಎಲ್ಲ ಕೊಡ್ತಾರೆ, ಇದೆಲ್ಲ ಹುಡುಗಿರಿಗೆ ಇಷ್ಟ ಆಗುತ್ತೆ, ತಗೊಂಡೋಗಿ ಕೊಡು ಅಂತ. ನಿಜವಾಗ್ಲೂನಾ? ಅಯ್ಯೋ, ಓ ಮೈ ಗಾಡ್, ನಿಜವಾಗ್ಲೂ ಚಂದವರೇ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸರಿ ಬನ್ನಿ, ಹಾಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಚಂದವರೇ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ಇನ್ನೊಂದು ಮಾತು ಕೇಳಲ್ಲ. ಅಲ್ಲ, ನೀವು ನಾನು ಇನ್ನೊಬ್ರನ್ನ ಇಷ್ಟಪಡ್ತಿದ್ದೆ ಅಂತ ಅಂದ್ರೂ ಅಲ್ಲ, ನಿಮ್ಗೇನು ಕೋಪ ಬರೋ ಥರ ಏನು ಅನ್ನಿಸ್ಲಿಲ್ವಾ? ಇವಳು ಈ ಥರನಾ ಅಂತ ಎಲ್ಲಾದರೂ ಮನಸ್ಸಲ್ಲಿ ಒಂದು ಕಡೆ ಅನಿಸಿರ್ಬೇಕಲ್ವಾ? ಚೇಚೆ, ಹಾಗೇನಿಲ್ಲ ಬಿಡಿ. ಈಗಿನ ಕಾಲದಲ್ಲಿ ಲವ್ ಗಿವ್ ಅಂತ ಎಲ್ಲ ಕಾಮನ್ನು. ಬಟ್ ನೀವು ಇರೋ ವಿಚಾರನ ಇದ್ದ ಹಾಗೆ ನನ್ನ ಹತ್ರ ಹೇಳ್ಕೊಂಡ್ರಲ್ಲ, ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ನೋಡಿ, ಎಷ್ಟೋ ಜನ ಏನೇನೋ ಮಾಡಿರ್ತಾರೆ, ಆದರೆ ಮುಚ್ಚಿಟ್ಟು ಮದುವೆ ಮಾಡ್ಕೋತಾರೆ. ನೀವು ಆ ಥರ ಮಾಡಲಿಲ್ಲ. ನೀವು ಅನಿಸಿದ ಹಾಗೆ ನನ್ನ ಹತ್ರ ಬಂದು ಮಾತಾಡಿದ್ರಿ. ಈ ಥರ ಇತ್ತು, ಈ ಥರ ಇದ್ದೀನಿ, ಮುಂದೆ ಈ ಥರ ಇರ್ತೀನಿ ಅಂತಲೂ ಹೇಳಿದ್ರಿ. ಸೊ ನನಗೇನೂ ಅನ್ನಿಸ್ಲಿಲ್ಲ, ಇನ್ನೂ ಖುಷಿನೇ ಆಯಿತು. ಈ ಕಮ್ಯುನಿಕೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಈಗ ಕಮ್ಯುನಿಕೇಷನ್ ಇಲ್ಲದೆ ಎಷ್ಟೋ ಸಂಬಂಧಗಳು ಹಾಳಾಗ್ತವೆ. ನನಗೂ ನೀವು ಹೇಳಿದ ರೀತಿ ನನಗೆ ತುಂಬ ಖುಷಿ ಕೊಡ್ತು. ಇನ್ಮೇಲೂ ಇದೇ ಥರ ನನ್ನ ಹತ್ರ ನಡ್ಕೊಳ್ಳಿ, ಇರೋ ವಿಚಾರನ ಇದ್ದ ಹಾಗೆ ಮಾತಾಡೋಣ. ಏನಾದರೂ ಸಮಸ್ಯೆ ಬಂದರೆ ಇಬ್ಬರು ನಿಂತು ಬಗೆಹರಿಸ್ಕೊಳ್ಳೋಣ. ಏನಂತೀರಾ? ನಿಜ ಹೇಳಬೇಕು ಅಂದರೆ ಚಂದವರೇ, ಈ ವಿಚಾರನ ನೀವು ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ತುಂಬ 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 ಗಾಬರಿ ಆಗಿಬಿಟ್ಟಿದ್ದೆ. ಆದರೆ ನೀವು ಇಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬೈ ದ ಬೈ, ಈ ರೋಸಸ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ ರೋಸಸ್ಗಿಂತ ನನಗೆ ನೀವೇ ತುಂಬ ಇಷ್ಟ. ಸರಿ ಚಂದವರೇ, ನಾನಿನ್ನು ಬರ್ತೀನಿ. ಮನೆಯಲ್ಲಿ ಏನು ಹೇಳಿ ಬಂದಿಲ್ಲ, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದೀನಿ. ಇದನ್ನೆಲ್ಲ ಯಾವ ರೀತಿ ತೊಗೊಂಡೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೇನಂತೆ, ಬನ್ನಿ, ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಹಾಗೆ ಅತ್ತೆ ಮಾವನ ಜೊತೆನೂ ಮಾತಾಡ್ಕೊಂಡು ಬರ್ತೀನಿ. ಅಯ್ಯಯ್ಯೋ, ಆ ಥರ ಮಾಡಿಬಿಟ್ಟಿರ. ಆಮೇಲೆ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ ಬಿಡಿ, ಪರವಾಗಿಲ್ಲ. ನಾನಿರುವಾಗ ನೀವು ಯಾಕ್ರಿ ಆಟೋದಲ್ಲಿ ಹೋಗ್ತೀರಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಚಂದವರೇ, ನೆಕ್ಸ್ಟ್ ಟೈಮ್ ಬೇಕಾದರೆ ನೀವೇ ಡ್ರಾಪ್ ಮಾಡಿರಂತೆ. ಇವಾಗ ಸದ್ಯಕ್ಕೆ ಬೇಡ, ಯಾಕಂದರೆ ಮನೆಯಲ್ಲಿ ಫ್ರೆಂಡ್ ಮನೆಗೆ ಅಂತ ಹೇಳಿ ಬಂದಿದ್ದೀನಿ. ನನ್ನ ಮಗಳು ಸುಳ್ಳು ಹೇಳೋದ್ಲು ಅನ್ನೋ ಥರ ಅನಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸರಿ ಆಯಿತು, ನಾನು ಬರ್ತೀನಿ. ನಾನು ನಿಮಗೆ ಕಾಲ್ ಮಾಡ್ತೀನಿ ಬಿಡಿ. ಸರಿ ನಿಧಿ, ಆಯಿತು. ನಿಧಿ, ಐ ಲವ್ ಯು. ನಾನು ನಿಮ್ಮನ್ನ ತುಂಬ 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 ಇಷ್ಟಪಡ್ತಾ ಇದ್ದೀನಿ. ನೀವು ನನ್ನನ್ನು ಇಷ್ಟಪಡ್ತೀರಾ ಅನ್ನೋ ನಂಬಿಕೆನಲ್ಲೇ ನಾನು ಇದ್ದೀನಿ. ನಿಮ್ಮ ಡಿಸಿಷನ್ನು ಆದಷ್ಟು ಬೇಗ ನನಗೆ ತಿಳಿಸಿ, ಓಕೆನಾ? ಸರಿ ಚಂದವರೇ, ಬಾಯ್. ನೋಡಿ ಮತ್ತೆ ಬಾಯ್ ಅಂತ ಹೇಳ್ತಾ ಇದ್ದೀರಾ. ನೀವು ಬಾಯ್ ಅಂದರೂ ನಾನು ಬಾಯ್ ಹೇಳಲ್ಲ. ಸರಿ ಆಯಿತು, ಹೋಗಿ ಬನ್ನಿ. ಹಾಗೆ ನಿಮ್ಮ ಸಿಸ್ಟರ್ ಅಂದ್ರಲ್ಲ, ನನ್ನ ಬಗ್ಗೆ ಸ್ವಲ್ಪ ರೆಕಮೆಂಡ್ ಮಾಡಿದ್ರಲ್ಲ, ಅವ್ರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿ. ಮನೆಗೆ ಬಂದಾಗ ನಾನು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ನಾನೇ ಖುದ್ದಾಗಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದು ರೀತಿ ನನ್ನ ಲವ್ಗೆ ಅವರೇ ಅಡಿಪಾಯ ಹಾಕಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಸರಿ, ಹುಷಾರು. ಮನೆಗೆ ಹೋದ ತಕ್ಷಣ ನಾನು ಕಾಲ್ ಮಾಡಿ. ಸರಿ ಚಂದವರೇ, ನಾನಿನ್ನು ಬರ್ತೀನಿ. ಅಪ್ಪ ದೇವ್ರೆ, ನನಗೆ ಅವರು ಫಸ್ಟು ನಾನೊಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದಾಗಲೇ ನನಗೆ ಗಾಬರಿ ಆಗಿಬಿಟ್ಟಿತ್ತು. ಹೆಂಗೋ ಅಲ್ಲ, ನಾನು ಇನ್ನೊಬ್ಬರು ಪ್ರೀತಿಗಿನ ಕಡ್ಡಿ ಅಳ್ಳಾಡಿಸ್ತಾ ಇಲ್ಲ. ಬಟ್ ಅವರೇ ಹೇಳಿದ್ರಲ್ಲ,
ಆ ಹುಡುಗ ಸರಿ ಇಲ್ಲ, ನನ್ನ ಆಸ್ತಿ ನೋಡಿ ಇಷ್ಟಪಟ್ಟಿದ್ದ ಅಂತ. ಆಸ್ತಿ ನೋಡಿ ಹುಟ್ಟಿದ ಪ್ರೀತಿ ಯಾವತ್ತೂ ಶಾಶ್ವತವಾಗಿರೋದೇ ಇಲ್ಲ. ಆಸ್ತಿ ಆಗ್ಬೋದು, ಅಂದ ಆಗ್ಬೋದು, ಮುಖ್ಯನೇ ಅಲ್ಲ. ಮನಸ್ಸು ಮತ್ತು ಜೊತೆಲಿ ಬಾಳೋವಂಥ ಒಂದು ಗುಣ ಇರಬೇಕು. ಆಗ ಮಾತ್ರ ಪ್ರೀತಿಗೆ ಜಯ ಸಿಗೋದು. ಪ್ರೀತಿಸಿದವ್ರನ್ನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ, ಐ ನೋ. ಬಟ್ ನನಗೇನೋ ಅರ್ಥ ಆಗ್ತಾ ಇಲ್ಲಪ್ಪ. ಆದರೆ ನಾನು ಮಾತ್ರ ನಿಧಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ನನ್ನ ಪ್ರೀತಿಗೆ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಪ್ಪ ದೇವ್ರೆ.